ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್. ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಸ್ಟ್ರಾಂಗ್ ಆದೇಶ ಮಾಡ್ತು. ಏನು ಅಂತಂತಂದರೆ, ಸಿಕ್ಕ ಜಾಗಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಎಲ್ಲಂದರೆ ಅಲ್ಲಿ ಬ್ಯಾನರ್ಗಳನ್ನು ಹಾಕುವುದನ್ನು ನಿಷೇಧ ಮಾಡಿ ಕೆಲವು ವರ್ಷಗಳೇ ಕಳೆದರೂ ಸಹ ಗೆದ್ದು ಬಂದಂಥ ಯಾವುದೇ ಸರ್ಕಾರಗಳು ಈ ಒಂದು ಇಂಪ್ಲಿಮೆಂಟೇಷನ್ ಏನಿದೆ, ಎಸ್ಪೆಷಲಿ ಪೊಲ್ಯೂಟೆಡ್ ಸಿಟಿ ಲೈಕ್ ಅಂದರೆ ಸಂಪೂರ್ಣವಾಗಿ ಮಾಲಿನ್ಯ ಭರಿತವಾಗಿರುವಂಥ ಬೆಂಗಳೂರು ಸಿಟಿನಲ್ಲಿ ಈ ಬ್ಯಾನರ್ಗಳು ಸರ್ವೇ ಸಾಮಾನ್ಯವಾಗಿ ಪೋಲಲ್ಲೂ ಸಿಗುತ್ತೆ. ಅವನ ಹುಟ್ಟುಹಬ್ಬ, ಅವನದು ಸಂಕ್ರಾಂತಿ ಹಬ್ಬ, ಆ ಹಬ್ಬ, ಈ ಹಬ್ಬ, ರಂಜಾನ್ ಹಬ್ಬ, ಜೊತೆಯಲ್ಲಿ ಅಲ್ಲಿ ಕಾಮಗಾರಿ ಇಮ್ಮಕಾರಿ ಸಂಪೂರ್ಣವಾಗಿ ಹೈಕೋರ್ಟ್ ಆಫ್ ಕರ್ನಾಟಕ ನಿಷೇಧ ಮಾಡಿದರೂ ಸಹ ಕಿಲೋಮೀಟ್ರ್ ಗಟ್ಟಲೆ ಕೋಟ್ಯಾಂತರ ರೂಪಾಯಿಗಳನ್ನು ಬಳಸಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಐ ಥಿಂಕ್ ಕೆಲವು ವಾರಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರದವರೆಗೂ ಒಂದು ಕಂಬ ಬಿಡದೆ ಸುಮಾರು ಒಂದು 50-60 ಸಾವಿರ ಬ್ಯಾನರ್ಗಳನ್ನು ಕಟ್ಟಿದ್ರು. ಅದರಲ್ಲಿ ಆ ಬ್ಯಾನರ್ ತುಂಬ ಬರೀ ಕಾಂಗ್ರೆಸ್ ಅವರು, ಈ ಪ್ರದೀಪ್ ಈಶ್ವರ ಅವರ ಫೋಟೋಗಳೇ ತುಂಬಿ ತುಳುಗಾಡ್ತಾ ಇದ್ವು. ಕನಿಷ್ಠ ಏನಿಲ್ಲ ಅಂದರೂ 50,000 ಬ್ಯಾನರ್ಗಳು. ಈಗ ಸಾರ್ವಜನಿಕ ಒತ್ತಡ, ಮಾಧ್ಯಮಗಳ ಎಕ್ಸ್ಪೋಸು, ನಾವಂತೂ ಎಲ್ಲಿ ನೋಡಿದ್ರಲ್ಲಿ, ಇವನ್ ಇನ್ಕ್ಲೂಡಿಂಗ್ ನಮ್ಮ ಕ್ಷೇತ್ರದಲ್ಲಿ ಸೋಕಾಲ್ಡ್ 4 ಬಾರಿ MLA ಮಿನಿಸ್ಟರ್ ಆಗಿರುವಂಥ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿ ಕೃಷ್ಣ ಬೈರೇಗೌಡ ಖುದ್ ಆತನ ಪಬ್ಲಿಸಿಟಿಯನ್ನು ಆತನೇ ಮಾಡ್ಕೊತಾನೆ. ಹಬ್ಬಗಳ ಆಚರಣೆ, ಅಕಸ್ಮಾತ್ ಯಾವುದೋ ಕಾಮಗಾರಿ ಆಯಿತು, ಎಲ್ಲ ಕಡೆ ಒಂದೊಂದು ಕಂಬ ಬಿಡದೆ ಸಹ ನಮ್ಮ ಕ್ಷೇತ್ರದಲ್ಲೂ ಸಹ ಬ್ಯಾನರ್ಗಳ ಹಾವಳಿ, ಇನ್ಕ್ಲೂಡಿಂಗ್ ಬೆಂಗಳೂರಿನ 28 MLA ಕ್ಷೇತ್ರದಲ್ಲೂ ಕೂಡ ಬ್ಯಾನರ್ಗಳ ಹಾವಳಿ ಇದೆ. ಇನ್ಫ್ಯಾಕ್ಟ್ ಇಫ್ ಐ ಆಮ್ ನಾಟ್ ರಾಂಗ್, ಸದಾಶಿವನಗರದಲ್ಲಿ DK ಶಿವಕುಮಾರ್ ಮನೆ ಹತ್ರನೂ ಸಹ ಚೆಕ್ ಮಾಡಿದ್ರೆ ಖಂಡಿತವಾಗಿ ನಮಗೆ ಬ್ಯಾನರ್ಗಳು ಎಲ್ಲಂದೇ ಅಲ್ಲಿ ಸಿಗುತ್ತೆ. ಈಗ ಗ್ರೇಟರ್ ಬೆಂಗಳೂರು ಒಂದು ಮೀಟಿಂಗನ್ನು ಕರೆದು ಒಂದಷ್ಟು ತೀರ್ಮಾನಗಳನ್ನು ಮಾಡಿದೆ. ಬ್ಯಾನರ್ಗಳ ಬಗ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ, ಯಾಕಂದರೆ ಆಗ್ತಾ ಇರೋರು ಇದೇ ರಾಜಕಾರಣಿಗಳು. ಅಲ್ಲಿ DK ಶಿವಕುಮಾರ್ ಬ್ಯಾನರ್ಗಳು ಇರುತ್ತದೆ, ಕೃಷ್ಣ ಬೈರೇಗೌಡನ ಬ್ಯಾನರ್ಗಳು ಇರ್ತದೆ, BJP ಅವ್ರದ್ದು ಇರುತ್ತೆ, ಕಾಂಗ್ರೆಸ್ ಅವ್ರದ್ದು ಇರ್ತದೆ, JDS ಅವ್ರದ್ದು ಇರ್ತದೆ. ಬನ್ನಿ, GBA ಮೀಟಿಂಗಲ್ಲಿ ಬೆಂಗಳೂರು ಇನ್ಚಾರ್ಜ್ ಆದಂಥ DK ಶಿವಕುಮಾರ್ ಅವರು ಇದ್ರ ಬಗ್ಗೆ ಏನು ತೀರ್ಮಾನ ತಗೊಂಡಿದ್ದಾರೆ ನೋಡೋಣ. ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೇ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾಯಿದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾಯಿದ್ದಾರೆ, ಎಲ್ಲರ ಶಿಷ್ಯ ಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವು ಎಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೇ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾಯಿದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾಯಿದ್ದಾರೆ, ಎಲ್ಲರ ಶಿಷ್ಯ ಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಬ್ಯಾನರ್ಗಳ ವಿಚಾರಕ್ಕೆ DK ಶಿವಕುಮಾರ್ ಅವರ ಮಾತುಗಳನ್ನು ಕೇಳಿದರೆ, ಇದು ಹಿಂದೆ ಕಳೆದ ಕೆಲವು ತಿಂಗಳ ಹಿಂದೆ ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರಕ್ಕೆ ಒಬ್ಬ ಕಾಂಗ್ರೆಸ್ ನಾಯಕ ಅಲ್ಲಿನ ಕಮಿಷನರ್ಗೆ ಧಮಕಿ ಹಾಕಿ ಜೈಲಿಗೆ ಹೋಗಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಜೊತೆಯಲ್ಲಿ ಬಳ್ಳಾರಿನಲ್ಲಿ ಗುಂಡು ಸದ್ದಾಗಿ ಬ್ಯಾನರ್ಗಳ ಮೇಲೆ ಬ್ಯಾನರ್ ಗಲಾಟೆ ಮಾಡಿಕೊಂಡು ಗುಂಡು ಸದ್ದಾಗಿ ಪ್ರಾಣ ಕೊಲೆ ಆದಂಥ ಘಟನೆಯೂ ಸಹ ನಾವೆಲ್ಲ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಕಾರಣ ಯಾಕೆ ಅಂತಂದರೆ, ಈ ರಾಜಕಾರಣಿಗಳಿಗೆ ಈ ಬ್ಯಾನರ್ ಅನ್ನೋದೇ ಒಂದು ಪ್ರಮೋಷನ್ಸು. ಇದಿಲ್ಲ ಅಂದರೆ ಇವರು ಬದುಕಲಿಕ್ಕೆ ಆಗಲ್ಲ. ಇದು ಯಾಕಂದರೆ ಒಳ್ಳೆ ಕೆಲಸ ಮಾಡುವಂಥ ಯಾವುದೇ ರಾಜಕಾರಣಿ MLAಗಳಿಲ್ಲ. ಬರೀ ಬ್ಯಾನರ್ಗಳಲ್ಲಿ ತಮ್ಮನ್ನು ಪ್ರಮೋಷನ್ ಮಾಡಿಕೊಂಡು ಜೀವನ ಮಾಡುವಂಥ ರಾಜಕಾರಣಿಗಳು ಒಂದು ಕಡೆ ಆದರೆ, GBA ಮೀಟಿಂಗ್ ಏನು ಮಾಡಿದೆ, ಅದರಲ್ಲಿ ಇನ್ನೊಂದು ಮಹತ್ತರವಾದಂಥ ಒಂದು ಐ ಥಿಂಕ್ ಆದೇಶವನ್ನು ಮಾಡಿದೆ. ಏನು ಅಂತಂದರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾಯಿದ್ರು, ಬೆಂಗಳೂರನ್ನು ಖಾಲಿ ಮಾಡಿ ಅನ್ನೋ ಆದೇಶವನ್ನು ಈ ಒಂದು GBA ಕಮಿಟಿ ಏನಿದೆ, ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, DK ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದಂಥ 28 MLAಗಳ ಜೊತೆಯಲ್ಲಿ ನಡೆದಂಥ ಈ ಮೀಟಿಂಗಲ್ಲಿ ಬೆಂಗಳೂರನ್ನು ಫುಟ್ಪಾತಲ್ಲಿ ಇಟ್ಕೊಂಡ್ರೆ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇರೋರು ಖಾಲಿ ಮಾಡಿ ಅನ್ನೋ ಆದೇಶವನ್ನು ಮಾಡಿದ್ದಾರೆ. ಬನ್ನಿ, ಈ ಒಂದು ವಿಚಾರದಲ್ಲಿ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್, ಲುಲು ಮಾಲ್ ಓನರ್ ಮತ್ತು ಸದಾಶಿವನಗರದಲ್ಲಿ ಐಷಾರಾಮಿ ಬಂಗ್ಲೆ ಇರುವಂಥ DK ಶಿವಕುಮಾರು ಈ ಒಂದು ಫುಟ್ಪಾತಲ್ಲಿ ವ್ಯಾಪಾರ ಇಟ್ಕೊಂಡಿರೋರ ಬಗ್ಗೆ, ಅವರನ್ನು ಖಾಲಿ ಮಾಡಿಸೋದ್ರ ಬಗ್ಗೆ ಅಥವಾ ರೆಸ್ಟ್ರಿಕ್ಷನ್ ಮಾಡಿಸೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಒಂಚೂರು. ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ
ತೊಂದರೆ ಆಗ್ತಾ ಇದೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ, ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ನಾಗರಿಕರು ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾ ಇದೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ, ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳು ನಿಲ್ಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾ ಇದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ನಾಗರಿಕರು ಈ ಫುಟ್ಪಾತಲ್ಲಿ ಕೇಳಿದ್ರಲ್ಲ, ಶ್ರೀಮಂತರ ಆಳ್ವಿಕೆಯಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಅವರ ಆಡಳಿತದಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಜಾಗ ಖಾಲಿ ಮಾಡಬೇಕು ಅಥವಾ ನಾವು ಹೇಳಿದ್ದ ಜಾಗದಲ್ಲೇ ಸೀಮಿತವಾಗಿ ತಮ್ಮನ್ನು ರಿಸ್ಟ್ರಿಕ್ಷನ್ ಮಾಡಿಕೊಳ್ಬೇಕು ಅನ್ನೋ ಒಂದು ಆದೇಶವನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ತಗೊಂಡಿದೆ. ಇದನ್ನು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂಥ ಕಾರ್ಯಕ್ರಮವನ್ನ ಇದು, ಅಥವಾ ನಿಜವಾಗಲೂ ಬೆಂಗಳೂರು ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಟೆಡ್ ಸ್ಟೇಜ್ಗೆ ಬಂದು ನಿಂತಿದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೆ ಅದೇನೋ ಹೇಳ್ತಾರಲ್ಲ, ಯಾರೋ ತಿಂದು ಯಾರೋ ಮೂತಿಗೆ ಒರೆಸಿದಂಥ ಕೆಲಸವನ್ನು ಭ್ರಷ್ಟ ರಾಜಕಾರಣಿಗಳು ಮತ್ತು ಭ್ರಷ್ಟ ಅಧಿಕಾರಿಗಳು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಕಾರಣ ಯಾಕೆ ಅಂತ ಹೇಳ್ತೀನಿ, ಇದನ್ನು ಸ್ವಲ್ಪ ವಿವರಣೆ ಕೊಡ್ತೀನಿ. ಬೆಂಗಳೂರಲ್ಲಿ ಕಳೆದ 30 ವರ್ಷದಲ್ಲಿ ಕಾಣೆಯಾದಂಥ ಕೆರೆಗಳ ಸಂಖ್ಯೆ 1250 ಕೆರೆಗಳು, ಅಂದಾಜು 1 ಲಕ್ಷ ಕೆರೆ ಜಾಗವನ್ನು ಇದೇ ಕಳೆದ 30 ವರ್ಷದ ಆಡಳಿತದಲ್ಲಿ ಬಂದಂಥ ಸರ್ಕಾರಗಳು, ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ತಿಂದಾಕಿದ್ದಾರೆ. ಅಂದರೆ 1 ಲಕ್ಷ ಎಕರೆ ಬೆಂಗಳೂರಲ್ಲಿ ಕೆರೆ ಜಾಗವನ್ನು ನುಂಗಾಕಿದ ನುಂಗಂಡ್ರು. ಅದರಲ್ಲಿ ಮಾಲ್ಗಳು, ಅದರಲ್ಲಿ IT ಕಂಪನಿಗಳು, ಮನೆಗಳು, ಬಂಗ್ಲೆಗಳು, ರಿಯಲ್ ಎಸ್ಟೇಟ್ ಮಾಡಿ ಸಾವಿರಾರು ಕೋಟಿ ನುಂಗಾಕದಂಥ ನುಂಗಂಡ್ರು ಇವತ್ತು ಅದೇ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯವಾಗದಂಥ ವ್ಯಕ್ತಿಗಳು ಅರಣ್ಯ ಜಾಗ, ಕೆರೆ ಜಾಗ, ಸರ್ಕಾರಿ ಜಾಗಗಳನ್ನು ಇಲ್ಲಿನ ಭೂಮಾಫಿಯಾಗಳು, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಸರ್ಕಾರಗಳು ಕಳೆದ 30 ವರ್ಷದಲ್ಲಿ ತಿಂದು ಇವತ್ತು ಜನಸಂಖ್ಯೆಯನ್ನು, ವಾಹನ ಸಂಖ್ಯೆಯನ್ನು ಹೆಚ್ಚು ಮಾಡಿ, ವಾಯುಮಾಲಿನ್ಯ ಹೆಚ್ಚು ಮಾಡಿ, ಇವತ್ತು ಫುಟ್ಪಾತಲ್ಲಿರೋ ಬಡವರಿಗೆ, ಕಮಾನ್ ಮೈ ಡಿಯರ್, ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರೆ ಬೆಂಗಳೂರನ್ನು ಖಾಲಿ ಮಾಡಿ ಅನ್ನೋ ಪರಿಸ್ಥಿತಿ ಬಂದು ನಿಂತಿದೆ. ಇದನ್ನು ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಆರ್ ವಿ ಆರ್ ನಾಟ್ ಫಾರ್ ದಿಸ್. ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ಸರ್ಕಾರಗಳು ಬಂದಾಗ ನೀವುಗಳು ಗೆದ್ದು ಬಂದಂಥ ಸರ್ಕಾರಗಳು ಸರ್ಕಾರಿ ಜಮೀನುಗಳನ್ನು, ಕೆರೆಗಳನ್ನು, ಸರ್ಕಾರದ ಅರಣ್ಯ ಜಾಗಗಳನ್ನು ನುಂಗಿ ನೀರು ಕುಡಿದು ಮಾರಾಟ ಮಾಡಿ ಸಾವಿರಾರು ಕೋಟಿ ನುಂಗಾಕಿ ಈಗ ಕೊನೆಗೆ ಬೆಂಗಳೂರಿನ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಇವತ್ತು ಅತಂತ್ರ ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಈಗ ಕುತ್ತು ಬಂದಿರೋದು ಬೇರೆ ಯಾರಿಗೂ ಅಲ್ಲ, ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇರೋವಂಥ ವ್ಯಾಪಾರಿಗಳಿಗೆ ಕುತ್ತು ಬಂದಿದೆ. ಅವ್ರುಗಳಿಗೆ ತಳ್ಳಗಾಡಿ ಕೊಡ್ತೀನಿ, ಮತ್ತು ನಾನೇನು ಲೈಸೆನ್ಸ್ ಕೊಡ್ತೀನಿ, ಎಲ್ಲ ಓಕೆ. ಅವ್ರ ಹತ್ರ ಯಾವುದು ಮಾಲ್ ಇಲ್ವಲ್ಲ, ಯಾಕೆ ಮಾಲ್ ಇರೋರು ಈ ಥರ ಮಾಡಿದ್ರೆ ಆ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿರೋದು ಎಲ್ಲೂ ಹೋಗಬೇಕು ಅನ್ನೋ ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಮತ್ತೆ ಇಡುತ್ತಾ. ವಿ ಡೋಂಟ್ ನೋ ಇದು ಒಳ್ಳೆಯದಾ ಕೆಟ್ಟದ್ದಾ, ಖಂಡಿತವಾಗಿ ಸಮಯವೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳ್ತಾ, ಒಂದಂತೂ ನಿಜ, ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಅದು ಲೈವ್ಲಿಹುಡ್ಡು ಗ್ಯಾರಂಟೀಡ್ ಅಂಡರ್ ಆರ್ಟಿಕಲ್ 19 ಬ್ರ್ಯಾಕೆಟಲ್ಲಿ 1 and G ಅಂತ ಸಾಕಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ ಹೇಳುತ್ತೆ. ಆದರೆ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ಯಾವುದೇ ಪರ್ಮನೆಂಟ್ ಸ್ಟ್ರಕ್ಚರನ್ನು ಮಾಡದೆ ಫುಟ್ಪಾತಲ್ಲಿ ಓಡಾಡೋರಿಗೆ ತೊಂದರೆ ಆಗದೆ ಅವರು ವ್ಯಾಪಾರವನ್ನು ಮಾಡಬಹುದು. ಅದು ಅವರ ಜನ್ಮಸಿದ್ಧ ಅದು ಅವರು ಸಾಂವಿಧಾನಿಕ ಅಧಿಕಾರ ಅಂತ ಸಾಕಷ್ಟು ಜಡ್ಜ್ಮೆಂಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ ಜಡ್ಜ್ಮೆಂಟ್ಗಳು ಇಟ್ಕೊಂಡು ನೋಡೋದಾಯಿತು ಅಂತಂದರೆ ಡೆಫಿನೆಟ್ಲಿ ಫುಟ್ಪಾತಲ್ಲಿ ಓಡಾಡುವಂಥ ವ್ಯಕ್ತಿಗಳಿಗೆ ಮತ್ತು ಪೆಡೆಸ್ಟ್ರಿಯನ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು. ತೊಂದರೆ ಆಗದೆ ವ್ಯಾಪಾರ ಮಾಡ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಬಟ್ ಇದಕ್ಕೆಲ್ಲದಕ್ಕೂ ಒಂದು ನಿರ್ದಿಷ್ಟವಾದಂಥ ಗೈಡ್ಲೈನ್ಸ್ ಬೇಕಾಗಿದೆ. ಬಟ್ ಸಮಸ್ಯೆ ಏನು ಅಂತಂದರೆ, ಮಾಲ್ಗಳಿಕ್ಕೊಂಡಿರುವಂಥ ರಾಜಕಾರಣಿಗಳು ಇವತ್ತು ಫುಟ್ಪಾತಲ್ಲೇ ಇರೋರನ್ನ, ವ್ಯಾಪಾರ ಮಾಡ್ತಾ ಇರೋರನ್ನ ಜಾಗ ಖಾಲಿ ಮಾಡು ಅಂತಂದರೆ ನಿಜವಾಗ್ಲೂ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಅಂತ ಹೇಳುತ್ತಾ, ಜೊತೆನೇ ಇನ್ನೊಂದು
ಆದೇಶವನ್ನು ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಪಾರ್ಕು, ಗ್ರೀನ್ ಸ್ಪೇಸು, ಹಸಿರು ಅಂತೂ ಉಳಿದೇ ಇಲ್ಲ. ಯಾಕೆ ಅಂತಂದರೆ ಇದ್ದಂಥ ಎಲ್ಲ ಜಾಗವನ್ನು ಈ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ನುಂಗಾಕಿದ್ದಾರೆ. ಉಳಿದಂಥ ಪಾರ್ಕ್ ಸ್ಪೇಸನ್ನು ಎಷ್ಟೋ ಜನರಿಗೆ ಉಸಿರಾಡೋಕ್ಕೆ ತೊಂದರೆ ಇದೆ. ಯಾಕೆಂದರೆ ವಾಯುಮಾಲಿನ್ಯ ಜಾಸ್ತಿ ಆಗಿದೆ, ಮಕ್ಕಳು ಆಟ ಆಡಬೇಕು ಅನಿಸುತ್ತೆ. ಇವತ್ತು ಪಾರ್ಕ್ಗಳ ಸಮಯವನ್ನು ರೆಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲರೆ ಈ ಪಾರ್ಕ್ಗಳನ್ನು 24 hours ಓಪನ್ ಬಿಟ್ಟರೆ ಏನು ಸಮಸ್ಯೆ? ನನಗೇನು ಸಮಸ್ಯೆ ಅಂತ ಅನಿಸಲ್ಲ. ಖಂಡಿತವಾಗಿ ಇದೇನು ಇನ್ಫ್ಯಾಕ್ಟ್ ಈ GBA ಮೀಟಿಂಗಲ್ಲಿ ಸಂಬಂಧಪಟ್ಟಂತೆ MLAಗಳು ಡಿಸೈಡ್ ಮಾಡ್ತಾರಂತೆ ಪಾರ್ಕಲ್ಲಿ ನಾವು ಎಷ್ಟು ಗಂಟೆವರೆಗೂ ಇರಬೇಕು, ನಾವು ಎಷ್ಟು ಗಂಟೆ ವಾಪಸ್ ಹೋಗಬೇಕು ಅಂತ. ಕಾರಣ ಕೇಳಿದ್ರೆ ಮಧ್ಯಾಹ್ನ ಹೊತ್ತು ನ್ಯೂಸೆನ್ಸ್ ಆಗುತ್ತೆ, ಸಾಯಂಕಾಲ ಹೊತ್ತು ನ್ಯೂಸೆನ್ಸ್ ಆಗುತ್ತೆ. ನ್ಯೂಸೆನ್ಸ್ ಆದರೆ ಪೊಲೀಸವ್ರೇನು ಗೆಣಸ್ಕೀಳ್ತಾರ? ಅಲ್ರಿ, ಈ ಪಾರ್ಕಲ್ಲಿ ನ್ಯೂಸೆನ್ಸ್ ಆದರೆ ದೇರ್ ಈಸ್ ಪೊಲೀಸ್ ಲಾ ಆ್ಯಂಡ್ ಆರ್ಡರ್. ಯಾಕೆ ಪೊಲೀಸವರು ಆ ನ್ಯೂಸೆನ್ಸನ್ನು ಎಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕಲೆಕ್ಷನ್ಗೆ ಹೋಗ್ತಾರೆ, ಭ್ರಷ್ಟಾಚಾರದಲ್ಲಿ ತೊಳೆದಿದ್ದಾರೆ ಅಂತ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಒಂದಂತೂ ನಿಜ, ಸಾರ್ವಜನಿಕರು ಉಸಿರಾಡಲಿಕ್ಕೆ ಹೋಗುವಂಥ ಪಾರ್ಕ್ಗಳಿಗೂ ಕೂಡ ಬೆಂಗಳೂರಿನ 28 MLAಗಳು ಡಿಸೈಡ್ ಮಾಡ್ತಾರಂತೆ. ಲೆಕ್ಕ ಹಾಕ್ಕೊಳ್ರಿ, ನಾವು ಓಟ್ ಹಾಕಿ ನಾವು ಅಧಿಕಾರ ಕೊಟ್ಟಿರುವಂಥ MLAಗಳು ನಾವು ಪಾರ್ಕಲ್ಲಿ ಎಷ್ಟು ಗಂಟೆಗೆ ಹೋಗಬೇಕು, ಎಷ್ಟು ಗಂಟೆಗೆ ಜಾಗ ಖಾಲಿ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋ ಮಟ್ಟಕ್ಕೆ ಈ GBA ಬಂದಿದ್ದು. ಇದು ನಾನು ಹೇಳಿಲ್ಲ, ಇದನ್ನು ಹೇಳಿದ್ರು ಸಹ ಐ ಥಿಂಕ್ ಒನ್ಸ್ ಅಗೇನ್ ದ ಬೆಂಗಳೂರು ಇನ್ಚಾರ್ಜ್ ದ ಗ್ರೇಟ್ ಸದಾಶಿವನಗರದಲ್ಲಿ ಮನೆ ಇರುವ, ಹೆಲಿಕಾಪ್ಟ್ರಲ್ಲಿ ಓಡಾಡುವ ನಿಮ್ಮೆಲ್ಲರ ಮೆಚ್ಚಿನ DK ಶಿವಕುಮಾರ್ ಅವರು ಹೇಳಿದ್ದು, ಎಸ್ ಲೋಕಲ್ MLAಗಳು ಡಿಸೈಡ್ ಮಾಡ್ತಾರೆ. ಕೆಲವು MLAಗಳು ಹೇಳ್ತಾರಂತೆ ರಾತ್ರಿ 11 ಗಂಟೆಗೆ ಓಪನ್ ಮಾಡಿ ಅಂತ. ಸೊ ಅವ್ರ MLA ಹೇಳ್ದಂಗೆ ಆಗಲಿ. ಕೆಲವು MLA ಹೇಳ್ತಾರೆ ಮಧ್ಯಾಹ್ನ ಕ್ಲೋಸ್ ಮಾಡಿ ಅಂತ. ಗುರು, ಪಾರ್ಕನ್ನು ಕ್ಲೋಸ್ ಮಾಡೋದು, ನಾನು ಬಟ್ಟೆ ಹಾಕೋದು, ನಾನು ಉಸಿರಾಡೋದು, ನಾನು ಊಟ ತಿನ್ನೋದು ಎಲ್ಲ ನೀವೇ ಡಿಸೈಡ್ ಮಾಡಿ ಅಂತ. ಏನು ಉಳಿದಿದೆ ಈ ಪ್ರಜಾತಂತ್ರದಲ್ಲಿ? ಏನು ಉಳಿದಿದೆ? ಒಟ್ಟಿನಲ್ಲಿ ಒಂದು ಅತಂತ್ರವಾದಂಥ ಪರಿಸ್ಥಿತಿ ಮತ್ತು ಗಂಭೀರವಾದಂಥ ಪರಿಸ್ಥಿತಿನಲ್ಲಿ ಈ ಒಂದು ಆಡಳಿತ ನಡೀತಾ ಇದೆ ಅಂತ ಈ ಮೂಲಕ ಹೇಳುತ್ತಾ, GBA ಅನ್ನೋ ಒಂದು ಮೆಕ್ಯಾನಿಸಮ್ನ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಇನ್ನೊಂದು ಹೊಸ ರೂಲ್ಸ್ ಏನು ಅಂತಂದರೆ, ನೀವೆಲ್ಲಂದ್ರೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದರೆ ಇವರು ಯಾರೋ GBA ಅಥಾರಿಟಿ ಅವರು ಎತ್ತಾಕೊಂಡು ಹೋಗಿ ಅವ್ರ ಶೆಡ್ಡಲ್ಲಿ ಬಿಸಾಕ್ತಾರಂತೆ. ಗೊತ್ತಿಲ್ಲ. ನಿಜವಾಗ್ಲೂ ಆ ಕೆಲಸ ಮಾಡೋಂಗಿದ್ರೆ ಖಂಡಿತವಾಗಿ ನಾವು DK ಶಿವಕುಮಾರ್ ಅವರ ಮನೆ ಮುಂದೆ ಸಾಕಷ್ಟು ಗಾಡಿಗಳು ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡಿರ್ತದೆ. ಕಾರ್ಯಕ್ರಮ ಶುರು ಮಾಡೋಂಗಿದ್ರೆ, ಗಾಡಿಗಳನ್ನು ಎತ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳು GBA ಅಥಾರಿಟಿ ಮಾಡೋಂಗಿದ್ರೆ ಖಂಡಿತವಾಗಿ ರೂಲ್ ಈಸ್ ಎ ರೂಲ್ ಈವನ್ ಫಾರ್ ಎ ಫೂಲ್. ನಮ್ಮ ದೇಶದಲ್ಲಿ ಆರ್ಟಿಕಲ್ 14 ಹೇಳುತ್ತೆ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ. ಆರ್ಟಿಕಲ್ 14 ಹೇಳುತ್ತೆ ಕಾನೂನು ಮುಂದೆ ಒಂದೇ. ಅದೇ ಯಾವ ಕಾನೂನನ್ನು GBA ಮಾಡ್ತಾ ಇದ್ದಾರೆ, ಆ ಕಾನೂನನ್ನು ನಿಜವಾಗ್ಲೂ ಆ ಸಂಬಂಧಪಟ್ಟಂತೆ MLAಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಇನ್ಫ್ಯಾಕ್ಟ್ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಒಳಗಡೆ ಪಾರ್ಕಿಂಗೇ ಬಿಡಲ್ಲ, ಎಲ್ಲ ಹೊರಗಡೆ ಹಾಕಬೇಕು. ಈಗ ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ನೀವು ಸಂಬಂಧಪಟ್ಟಂಥವ್ರು ನಿಮ್ಮ ಮನೆ ಒಳಗಡೆ ಅಥವಾ ಮಾಲ್ ಒಳಗಡೆ ಪಾರ್ಕಿಂಗ್ ಜಾಗ ಕೊಡಬೇಕು. ಎಷ್ಟು ಜನ ಕೊಟ್ಟಿದ್ದಾರೆ ಅಂತ ಈ ಮೂಲಕ ಹೇಳುತ್ತಾ, ರೂಲ್ಸ್ ಮಾಡೋದು ಸುಲಭ, ಹೇಳೋದು ಸುಲಭ, ಅದನ್ನು ಇಂಪ್ಲಿಮೆಂಟ್ ಮಾಡೋವಂಥ ಕೆಲಸ ಇದೆಯಲ್ಲ ಖಂಡಿತವಾಗಿ ರಾಜಕಾರಣಿಗಳು, ಅಧಿಕಾರಿಗಳಿಂದನೇ ಶುರು ಮಾಡಬೇಕು ಅಂತ ಈ ಮೂಲಕ ಹೇಳುತ್ತಾ, ನೋಡೋಣ ಮುಂದಿನ ದಿನಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಬೆಂಗಳೂರು ಖಾಲಿ ಮಾಡ್ತಾರಾ ಅಥವಾ ಗೆದ್ದು ಬಂದಂಥ ಸರ್ಕಾರಗಳೇ ತಮ್ಮ ಅಧಿಕಾರವನ್ನು ಕಳ್ಕೊಂಡು ಜಾಗ ಖಾಲಿ ಮಾಡ್ತಾರ? ತುಂಬಿ ತುಳುಕ್ತಿರುವಂಥ ಈ ಬೆಂಗಳೂರಲ್ಲಿ ಪೊಲ್ಯೂಷನ್ ಜೊತೆಯಲ್ಲಿ ಈ ರಾಜಕಾರಣಿಗಳ ಬ್ಯಾನರ್ಗಳ ಕಾಟ ಅಂತ ನಮಗೆಲ್ಲ ಸಾಕಾಗ್ಬಿಟ್ಟಿದೆ. ನಿಜವಾಗ್ಲೂ 50,000 1 ಲಕ್ಷ ಪೆನಾಲ್ಟಿ ಹಾಕುವಂತ ಹೇಳ್ತಾರೆ. ನಿಷೇಧನೆ ಮಾಡಿದರೂ ಕೂಡ ನಮಗೆ ಅದು ನಮಗೆ ಇಂಪ್ಲಿಮೆಂಟೇ ಆಗಲ್ಲ ಅಂತ ಈ ರಾಜಕಾರಣಿಗಳಾಗಿರ್ಬೋದು ಮಾಡ್ತಾ ಇದ್ದಾರೆ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಇದು GBA ಕಹಾನಿ. ಥ್ಯಾಂಕ್ಸ್.